ಗೌಳಿ ಸಮುದಾಯದೊಟ್ಟಿಗೆ ಮತ್ತೆ ಅಡುಗೆ ಮಾಡ್ತಾ ಇದೀವಿ. ಯಾವ ಅಡಿಗೆ ಅದು ಹೆಸರು? ಪುರಾನ್ ಪೋಳಿ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ನಮಸ್ಕಾರ ನೆಂಟ್ರೆ, ಎಲ್ರಿಗೂ ರಾಘುಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಕೂಡ ನಾವು ಬೈಲಂದೂರು ಗೌಳಿ ವಾಡದಲ್ಲಿದ್ದೀವಿ. ಗೌಳಿ ಸಮುದಾಯದೊಟ್ಟಿಗೆ ಮತ್ತೆ ಅಡುಗೆ ಮಾಡ್ತಾ ಇದೀವಿ. ಸರ್, ಇವ್ರ ಹೆಸರು ನಾಗರಾಜ್ ಸರ್ ಅಂತ ಹೇಳಿ, ಇಲ್ಲಿನ ಶಿಕ್ಷಕರು. ಸರ್, ನೀವು ಎಷ್ಟು ವರ್ಷದಿಂದ ಶಿಕ್ಷಕರು ಸರ್? ನಾನು ಇಲ್ಲಿ 18 ವರ್ಷದಿಂದ ಇಲ್ಲಿ ಕೆಲಸ ಮಾಡಿದ್ದೀನಿ. ಓಕೆ. ಈಗ 2 ವರ್ಷ ಆಯ್ತು ನಾನು ಹಾವೇರಿ ತಾಲೂಕಿಗೆ ಹೋಗಿದ್ದೀನಿ. ಓಕೆ. ಗೌಳಿ ಸಮುದಾಯದೊಂದಿಗೆ ತುಂಬಾ ಪ್ರಾಜೆಕ್ಟ್ ಗಳನ್ನು ಮಾಡಿದ್ದೀನಿ. ಇವ್ರ ಜೊತೆಗೆ ಒಡನಾಟ ಇದೆ. ಬಹಳಷ್ಟು ಹಬ್ಬ ಹರಿದಿನಗಳನ್ನು ಇವರೊಟ್ಟಿಗೆ ಆಚರಣೆ ಮಾಡಿಕೊಂಡು ಗೌಳಿ ಸಮುದಾಯದಲ್ಲೇ ನಾನು ಒಬ್ಬನಾಗಿದ್ದೇನೆ. ವೆರಿ ನೈಸ್ ಸರ್. ಇವಾಗ ಗೌಳಿ ಸಮುದಾಯ ನೀವ್ ಇಲ್ಲೇ ಕೆಲಸ ಮಾಡಿರೋದ್ರಿಂದ ನಿಮಗೆ ಎಷ್ಟು ಸ್ಪೆಷಲ್ ಸರ್? ಗೌಳಿ ಅನ್ನೋದು ಇದು ಒಂದು ಸಮುದಾಯ, ಬೇರೆ ಸಮುದಾಯ ಅನಿಸಿಲ್ಲ, ನನ್ನದೇ ಒಂದು ಸಮುದಾಯ ಆಗಿದ್ದೀನಿ. ನಾ ಸಮುದಾಯ ಜೊತೆ ಅಷ್ಟು ಬೆರೆತ್ಕೊಂಡಿದ್ದೀನಿ. ಅವರು ಸಹಿತ ನಮ್ಮನ್ನ ಅಷ್ಟೇ ಒಳ್ಳೆ ರೀತಿ ನಮ್ಮವರು ಅಂತಾನೆ ಟ್ರೀಟ್ ಮಾಡ್ತಾರೆ. ಇಲ್ಲಿನ ಆಚರಣೆ ಬಗ್ಗೆ, ಇಲ್ಲಿನ ಖಾದ್ಯಗಳ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಇಲ್ಲಿ ಗೌಳಿ ಸಮುದಾಯ ವಿಶಿಷ್ಟ ಅಡಿಗೆಗಳನ್ನು ಮಾಡ್ತಾರೆ. ಹಬ್ಬಗಳನ್ನು ತಮ್ಮ ನೆಲ ಸಂಸ್ಕೃತಿ ಏನಿದೆ ಅಲ್ಲ, ಮೂಲ ಸಂಸ್ಕೃತಿ, ಅದನ್ನ ಆಚರಣೆ ಮಾಡ್ತಾನೆ ಬಂದಿದ್ದಾರೆ ಅವರು. ಮತ್ತೆ ಯಾವತ್ತು ನಮಗೆ ಒಂದು ಅಲ್ಲಿ ಪ್ರಿಫರೆನ್ಸ್ ಕೊಟ್ಟು ನಮ್ಮನ್ನ ಅದರಲ್ಲಿ ಪಾಲ್ಗೊಳ್ಳುವಂತೆ ಮಾಡ್ತಾರೆ. ಅದು ವಿಶೇಷ. ಈಗಿನ ಯೂತ್ಸ್ ಗೆ ಇವರೆಲ್ಲ ಒಂದು ಮಾದರಿ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪರಂಪರೆನ ಕಾಪಾಡ್ಕೊಂಡ್ ಬರೋದು ಬಹಳನೇ ಕಷ್ಟ. ಅದ್ರಲ್ಲೂ ಗೌಳಿ ಸಮುದಾಯ ಈಗಲೂ ಕೂಡ ಆ ಪರಂಪರೆನ ಕಾಪಾಡ್ಕೊಂಡ್ ಬಂದಿದ್ದಾರೆ. ಆಹಾರ ಪದ್ಧತಿಯಲ್ಲಾಗಿರ್ಲಿ, ಉಡುಗೆ ತೊಡುಗೆಲಾಗಿರ್ಲಿ, ಆಚರಣೆಯದಲ್ಲಾಗಿರ್ಲಿ, ಎಲ್ಲದ್ರಲ್ಲೂ ಕಾಪಾಡ್ಕೊಂಡ್ ಬಂದಿದ್ದಾರೆ. ನೀವು ಇಲ್ಲಿ ಶಿಕ್ಷಕರಾಗಿದ್ರಿ. ನಮ್ಮ ಒಂದು ಈ ಸೀರೀಸ್ ಏನಿದೆಯೋ ಇದು ಇಷ್ಟು ಯಶಸ್ವಿ ಆಗೋದಕ್ಕೆ ಕಾರಣನೇ ನಮ್ಮ ನಾಗರಾಜ್ ಸರ್. ಫ್ರಮ್ ದಿ ಫಸ್ಟ್ ಡೇ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿರೋರು ಎಲ್ಲರನ್ನೂ ಕೋಆರ್ಡಿನೇಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಾಗರಾಜ್ ಸರ್, ತುಂಬಾನೇ ಸಂತೋಷ ಆಯ್ತು. ಸೊ ಇವಾಗ ನಾವು ಇನ್ನೊಂದು ಅಡುಗೆನ ನಮ್ಮ ನೆಂಟರಿಗೆ ತೋರಿಸ್ಬೇಕು ಅಂತ. ಹೋಳಿ ಹುಣ್ಣಿಮೆ ಇಲ್ಲಿ ಏನಂತಾರೆ ಸರ್? ಹೋಳಿ ಇಲ್ಲಿ ಸಿಗ್ಮಾ ಅಂತ ಹೇಳ್ತಾರೆ. ಸಿಗ್ಮಾ ಹೋಳಿ ಹುಣ್ಣಿಮೆ ಹೇಳಿದ್ರೆ, ಈ ಸಿಗ್ಮಾ ಹಬ್ಬದಲ್ಲಿ ಹೋಳಿಗೆ ಹೆಂಗಿರುತ್ತೆ, ಅದಕ್ಕೆ ಯಾವ ತರ ಪ್ರಿಪರೇಷನ್ ಮಾಡ್ಕೊಳ್ತಾರೆ ಅಂತ ಹೇಳಿ ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ ಸರ್. ಬನ್ನಿ ನಾವು ಹೋಗಿ ಹೋಳಿಗೆ ಹೇಗ್ ಮಾಡ್ತಾರೆ ಅಂತ ತಿಳ್ಕೊಂಡು ಒಂದು ಹೋಳಿಗೆ ತಿನ್ಬಿಡೋಣ. ಓಕೆ ಸರ್? ಬನ್ನಿ ಸರ್. ಸರ್, ಇದು ಇವರೇ ಬೆಳೆದಿರ್ತಕ್ಕಂಥ ಮೆಕ್ಕೆಜೋಳ ಅಲ್ವಾ ಸರ್? ಇದು ಹೀಗೆ ಒಣಗಿಸಿರ್ತಾರೆ ಇವರು. ಎಷ್ಟು ದಿನ ಒಣಗಿಸ್ತಾರೆ ಸರ್ ಇದನ್ನ? 4-5 ದಿನ ಒಣಗಿಸ್ತಾರೆ. ಓಕೆ ಓಕೆ. ಒಣಗಿಸಿದ ನಂತರ ಮಾರಾಟ ಇದು ಹೌದಾ? ಸೇಲ್ ಮಾಡೋದು. ಹೋಗೋಣ ಸರ್? ಬನ್ನಿ ಸರ್. ಓಕೆ ಸರ್, ಇವಾಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಹೌದು. ಓಹೋ, ಸೂಪರ್ 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 ಸೂಪರ್. ನೋಡಿ ಸರ್, ಹಳ್ಳಿ ಕಡೆ ವಾತಾವರಣ ಎಷ್ಟು ಅದ್ಭುತವಾಗಿರುತ್ತೆ. ಎಲ್ರಿಗೂ ನಮಸ್ಕಾರ ಅಮ್ಮ. ನಮಸ್ಕಾರ. ಹೇಗಿದ್ದೀರಾ? ಎಲ್ರು ಆರಾಮಿದ್ದೀರಾ? ಎಲ್ರಿಗೂ ನಮಸ್ಕಾರ ಅಮ್ಮ. ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಓಕೆ. ಇವಾಗ ನಾವು ನಿಮ್ ಊರಿಗೆ ಬಂದಿದ್ದೀವಿ. ಇಲ್ಲಿ ಒಂದೊಂದು ಹಬ್ಬಕ್ಕೆ ಒಂದೊಂದು ಅಡುಗೆ ಮಾಡ್ತಾರೆ. ಸೊ ಇವತ್ತು ನಾವು ತೋರಿಸ್ತಾ ಇರೋದು ಹೋಳಿ ಹುಣ್ಣಿಮೆ. ನಿಮ್ ಕಡೆ ಏನ್ ಹೇಳ್ತಾರೆ ಅದಕ್ಕೆ? ನಮ್ ಕಡೆ ಸಿಗ್ಮಾ ಹಬ್ಬಕ್ಕೆ ಮಾಡುವಂತ ಒಂದು ಖಾದ್ಯ. ಯಾವ ಅಡಿಗೆ ಅದು ಹೆಸರು? ಪುರಾನ್ ಪುಳಿ. ಅಂದ್ರೆ ಕನ್ನಡದಲ್ಲಿ ಹೋಳಿಗೆಗೆ ನಿಮ್ ಕಡೆ ಏನ್ ಹೇಳ್ತೀರಾ? ಪುರಾಂ ಪುಳಿ. ಓಕೆ. ಅದು ಇಲ್ಲಿ ಏನೋ ಡಿಫ್ರೆಂಟ್ ಐಟಮ್ ಅಲ್ಲಿ ಇವರು ಹೋಳಿಗೆನ ಪ್ರಿಪೇರ್ ಮಾಡ್ತಾರೆ. ಅದು ಹೋಳಿ ಹುಣ್ಣಿಮೆಗೆ ಸ್ಪೆಷಲ್ ಆಗಿ. ಅದಕ್ಕೆ ಏನೇನ್ ಐಟಮ್ಸ್ ಹಾಕ್ತಿವಿ ಅಂತ ಒಂದ್ ಸ್ವಲ್ಪ ಹೇಳ್ಬಿಡ್ತೀರಾ? ಸರಿಮ್ಮ, ಹೇಳಿ. ಮೊದಲು ಮೈದಾ ಹಿಟ್ಟು ತಗೋತಾ ಇದ್ದೀನಿ. ಮೈದಾ ಹಿಟ್ಟು 50 ಗ್ರಾಮ್ ಇದೆ. ಇದು ಎಷ್ಟು? 50 ಗ್ರಾಮ್ ಮೈದಾ ಹಿಟ್ಟು. ಓಕೆ. ಫಸ್ಟ್ ಹಾಕೋದು. ಎಷ್ಟು ಹಿಟ್ಟು ಹಾಕ? ಮೈದಾ ಹಿಟ್ಟಿದ್ದು ಆಯ್ತು. ಅದ್ರಲ್ಲಿ ಸ್ವಲ್ಪ ನೀರು ಹಾಕು. ನೀರ್ ಹಾಕಿ ಸ್ವಲ್ಪ ಕಲ್ಸೋದು. ಸ್ವಲ್ಪ ಎಣ್ಣೆ ಹಾಕೋದು. ಇವಾಗ ಎಲ್ಲ ಕಡೆ ಹೋಳಿಗೆ ಹೇಗೆ ಯೂಸ್ ಮಾಡ್ತೀರಾ ಹಾಗೆ
ಮೈದಾ ಹಿಟ್ಟಿಗೆ ನೀರು ಎಣ್ಣೆ ಹಾಕಿ ಚೆನ್ನಾಗಿ ಅದನ್ನ ಚಪಾತಿ ಹಿಟ್ಟಿನ ಹದಕ್ಕೆ ಹದ ಬರೋ ಅಷ್ಟೇ ನಾದ್ಕೋಬೇಕು. ಅರ್ಧ ಮಾಡಿ ಸರ್ ನೀವು ಇವ್ರು ಮಾಡಿರೋ ಎಲ್ಲ ಅಡಿಗೆನೂ ಟೇಸ್ಟ್ ಮಾಡಿದೀರಾ? ಟೇಸ್ಟ್ ಮಾಡಿದ್ದೇವೆ. ಓಕೆ ಪ್ರತಿ ಹಬ್ಬದಲ್ಲಿ ನಾವು ಈ ಸಮುದಾಯದವರೆಲ್ಲ ನಮ್ಮ ಶಾಲೆಗೆ ತಂದು ಕೊಡ್ತಾರೆ. ಓಕೆ ಓಕೆ ಸವಿದಿದ್ದೇವೆ. ಹೌದಾ? ಚೆನ್ನಾಗಿ ಆಗುತ್ತೆ. ಅದು ಎಸ್, ಪ್ಲೇಟ್ ಅಲ್ಲಿ ಹಾಕಿ ಇಲ್ಲಿ ಇಡ್ತಾ ಇದ್ದೇವೆ. ಇಟ್ಟಿರ್ಬೇಕು. ಓಕೆ, ಈಗ ಹುರಾನ್ ರೆಡಿ ಮಾಡ್ತಾ ಇದ್ದೇವೆ. ಪೂರ್ಣ. ಹಾ, ಹುರಾನ್ ರೆಡಿ ಮಾಡ್ತಾ ಇದ್ದೇವೆ ನಾವು. ಓಕೆ, ಅದೇನ್ ಹಾಕಿದ್ರಿ? ಇದು ಒಣ ಶುಂಠಿ, ಅದು 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 ಕಡ್ಲೆ ಹಿಟ್ಟು ಹುರಾನ್, ಕಡ್ಲೆ ಬೇಳೆ ಕಡಲೆ ಹಿಟ್ಟು, ಕಡಲೆ ಬೇಳೆ ಎಲ್ಲ ಕುದಿಸಿ ಕುದಿಸಿ ಹಾ, ಕಲ್ಲಲ್ಲಿ ರುಬ್ಬಿ Okay, ಹಾಕಿ ಇಟ್ಟಿರ್ಬೇಕು. ಹುರಾನ್ ಮಾಡಿ ಇಟ್ಟಿದ್ದೇವೆ. ಇದರಲ್ಲಿ ಒಣ ಶುಂಠಿ ಪುಡಿ ಸ್ವಲ್ಪ, ಜೀರಿಗೆ ಮತ್ತು ಬುಡು ಸೊಪ್ಪು ಹುರಿದು ಪುಡಿ ಮಾಡಿ ಇಟ್ಟಿದ್ದೀವಿ. ಸ್ವಲ್ಪ ಸ್ವಲ್ಪ ಹಾಕೋದು. ಜೀರಿಗೆ ಮತ್ತೆ ಸೋಂಪು, ಶುಂಠಿ, ಏನು ಒಣ ಶುಂಠಿ ಪೌಡರು, ಬೇಳೆನ ಕುದಿಸಿ ಅದನ್ನ ಹೂರಣ ಮಾಡಿ ಹಾಕೊಂಡಿದ್ದಾರೆ. ಓಕೆ, ಸ್ವಲ್ಪ ಬೆಲ್ಲ ಬೆಲ್ಲ. ಹಾ, ಅದನ್ನ ಮಿಕ್ಸ್ ಮಾಡ್ಕೋಬೇಕಾ? ಅಷ್ಟೇ. ಮಾಡು. ಗೌಳಿಗ ಸಮುದಾಯದಲ್ಲಿ ಸರ್ ಹೋಳಿ ಹುಣ್ಣಿಮೆನ ಆಚರಿಸೋದು ಹೇಗೆ ಸರ್? ಅಂದ್ರೆ ಯಾವ ರೀತಿ ಆಚರಿಸ್ತಾರೆ ಇಲ್ಲಿ ಹೋಳಿ ಹಬ್ಬವನ್ನು ಅಂತಂದ್ರೆ? ವಿಶೇಷವಾಗಿ ಅವ್ರದ್ದೊಂದು ಹೋಳಿ ದೇವ್ರ ಅಂತ ಇದೆ. ಹೌದಾ? ಹಾ, ಹೋಳಿ ದೇವ್ರ ಅಂತೇಳಿ ವಿಶೇಷ ದೇವ್ರಿದೆ. ಕಲ್ಲನ್ನು ಇಲ್ಲಿ ಮೇಲೆ ಓಣಿಯಲ್ಲಿ ಇದೆ. ಓಕೆ ಓಕೆ, ಅಲ್ಲಿ ಅವರು ಪೂಜೆ ಮಾಡ್ಬಿಟ್ಟು ಹೋಳಿ ಹಬ್ಬವನ್ನು ಪ್ರಾರಂಭ ಮಾಡ್ತಾರೆ. ಇಲ್ಲೂ ಓಕ್ಲಿ ಬಣ್ಣ ಹಾಕೊಳ್ಳೋದೆಲ್ಲ ಇದೆಯಾ ಇಲ್ಲಿ? ಹಾ, ಬಣ್ಣ ಇದೆ. ಬಟ್ ಇವ್ರ ವಿಶೇಷ ಅಂತಂದ್ರೆ ಆ ಹಬ್ಬದಲ್ಲಿ ವಿಶೇಷ ಒಂದು ಡಾನ್ಸ್ ಇದೆ ಇವ್ರದ್ದು. ಆ ಹಬ್ಬಕ್ಕೂ ಒಂದು ಸ್ಪೆಷಲ್ ಡಾನ್ಸ್, ರದ್ಮಾಲ್ ಅಂತ ಹೇಳ್ತಾರೆ ಅದಕ್ಕೆ. ಓಹೋ, ರದ್ಮಾಲ್ ಅಂತೇಳಿ ಮಾಡ್ತಾರೆ ಅವರು. ಒಂದಿಷ್ಟು ಅಂದ್ರೆ ಅದು ಒಂದು ಈ ಆಧುನಿಕ ರೀತಿಯನ್ನು ಅಣಕು ಮಾಡುವ ರೀತಿನೂ ಇರ್ತೈತಿ. ಅದು ಅಂದ್ರೆ ಹಾಡು ಹೇಳ್ತಾರೆ. ಅಂದ್ರೆ ನಮ್ಮ ಹುಡುಗರೇ ಹುಡುಗಿ ವೇಷವನ್ನು ಹಾಕೊಂತಾರೆ. ಒಬ್ರು ನವಿಲುಗರಿಯನ್ನು ಹಿಡ್ಕೊಂತಾರೆ. ಹಾಕೊಂಡು ಅವರು 5-6 ಜನ ಸೇರಿ ಕುಣಿತಾರೆ. ಡೋಲನ್ನು ಬಾರಿಸ್ಕೊಂತ ಕುಣಿತಾರೆ. ಮತ್ತೆ ನಮ್ಮ ಸುತ್ತಮುತ್ತಲ ಹಳ್ಳಿಗೆಲ್ಲ ಹೋಗ್ತಾರೆ ಅವರು. ಓಕೆ ಓಕೆ, ಅದು ಯಾವಾಗ ಹೋಳಿ ಹುಣ್ಣಿಮೆ ಅಷ್ಟೇನೆ. ಮತ್ತೆ ಆ ಹೋಳಿ ಹುಣ್ಣಿಮೆ ದಿವಸ ಕಾಮಣ್ಣನ ಇದನ್ ಮಾಡ್ಕೊಂಡು 7 ದಿವಸ ಹೋಗಿರ್ತಾರೆ ಅವರು. 7 ದಿವಸ ಎಲ್ಲ ಸರೌಂಡಿಂಗ್ ಅಡ್ಡಾಡ್ಕೊಂಡ್ ಬರ್ತಾರೆ. ಅಲ್ಲಿ ಬಂದ ನಂತರ ಲಾಸ್ಟ್ ದಿವಸ ಇಲ್ಲಿ ಬರ್ತಾರೆ. ಬಂದು ಎಲ್ಲರೂ ಸೇರಿ ಊಟ ಮಾಡ್ತಾರೆ. ಮತ್ತೆ ಅವರು ಎಲ್ಲರೂ ಸೇರಿ ಊಟವನ್ನು ಮಾಡ್ತಾರೆ. ಇಲ್ಲಿ ಇಡೀ ಸಮುದಾಯನೇ ಒಂದ್ ಕಡೆ ಸೇರಿ ಊಟ ಮಾಡುವಂತ ಹಬ್ಬ ಅದು. ಓಕೆ ಓಕೆ ಓಕೆ, ಅವತ್ತು ಇದು ಸ್ಪೆಷಲ್. ಇದು ಸ್ಪೆಷಲ್ ಆಗಿ ಮಾಡ್ತಾರೆ. ಮತ್ತೆ ಕೆಲವೊಂದ್ಸರಿ ನಾನ್ ವೆಜ್ ಅನ್ನು ಎಲ್ಲರೂ ಸೇರಿ ಮಾಡ್ಕೊಂಡು. ಓಕೆ 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 ಓಕೆ, ಚಪಾತಿ ಹಿಟ್ಟಿನ ಹದಕ್ ಮಾಡ್ಕೊಂಡು ಉಂಡೆ ಮಾಡ್ಕೋಬೇಕು. ಓಕೆ ಓಕೆ, ಈಗ ಹೀಗೆ ಮಾಡ್ಬೇಕು. ಅದ್ರಲ್ಲಿ ಹೂರ್ಣ ಹಾಕ್ಬೇಕಲ್ವಾ? ಸಿಂಪಲ್ ಹೋಳಿಗೆನೆ. ಹೂರ್ಣ ಮಾತ್ರ ಒಂದ್ ಸ್ವಲ್ಪ ಡಿಫ್ರೆಂಟ್. ಇವರು ಶುಂಠಿ, ಜೀರಿಗೆ ಅದೆಲ್ಲ ಹಾಕೊಳ್ತಾರೆ ಅಷ್ಟೇನೆ. ಇದರಲ್ಲಿ ಹುರಾನ್ ಹಾಕಿ ಉಂಡೆ ಮಾಡಿ ಅದನ್ನ ಲಟ್ಟಿಸ್ಬೇಕಲ್ವಾ? ಲಟ್ಟಿಸ್ಬೇಕು. ಎಸ್, ಇದಾಗ ಆಗಿದ್ಯಾ? ಆಗಿದೆ. ಎಲ್ಲಿ
ಓಕೆ ಓಕೆ ನೆಂಟ್ರೆ, ಇವಾಗ ತುಪ್ಪ ಹಾಕ್ಬೇಕಾ? ತುಪ್ಪ ಹಾಕಿ 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 ಒಂಚೂರು ಸಾಕು 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 ಸಾಕು. ಅಯ್ಯೋ, ಹೋಳಿ ಸ್ಪೆಷಲ್, ಹೋಳಿ ಸಿಗ್ಮಾ ಸಿಗ್ಮಾ ಸ್ಪೆಷಲ್ ಪುರಾನ್ ಪುಳಿ ರೆಡಿ ಆಗಿದೆ. ನಾರ್ಮಲ್ ಹೋಳಿಗೆನೆ, ಬಟ್ ಹೂರ್ಣದ್ದು ಫ್ಲೇವರ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಬಿಕಾಸ್ ಅವ್ರ ಅದಕ್ಕೆ ಶುಂಠಿ ಎಲ್ಲ ಹಾಕಿರೋದ್ರಿಂದ ಹೂರ್ಣ ಫ್ಲೇವರ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ. ಈಸಿಯಾಗಿ ಆಗುವಂಥದ್ದು. ಹಬ್ಬ ಅಂತ ಹೇಳಿದ್ರೆ 10 ನಿಮಿಷ ಅಷ್ಟೇ. ಸೊ ಈ ಒಂದು ಸ್ಪೆಷಲ್ ಹೋಳಿಗೆ ತುಂಬಾನೇ ಚೆನ್ನಾಗಿತ್ತು. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡ್ಬೋದು. ಇಲ್ಲಿರೋ ಅಂತವ್ರು ಇದನ್ನ ಮಾಡುವಂತ ಅಡಿಗೆ ಇವರಲ್ಲ, ಇವರ ಹಿಂದಿನ ಕಾಲದವರಿಂದನೂ ಇದೇ ಅಡಿಗೆನೆ ಮಾಡ್ಕೊಂಡ್ ಬಂದಿದ್ದಾರೆ. ಇವರ ತಾತ, ಅವ್ರ ತಾತ ಅವಾಗಿಂದನೂ ಅದೇ ಅಡಿಗೆನೆ ಮಾಡ್ಕೊಂಡ್ ಬಂದು ಅದನ್ನ ಇವರು ಕಾಪಾಡ್ಕೊಂಡು ಹೋಗ್ತಿದ್ದಾರೆ. ಸೊ ಈ ಒಂದು ಸ್ಪೆಷಲ್ ಅಡಿಗೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಇನ್ನೂ ಯಾರು ರಾಘೋಸ್ ಕಿಚನ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾಗರಾಜ್ ಸರ್ ಥ್ಯಾಂಕ್ ಯು ಸೋ ಮಚ್. ಇಷ್ಟೊಳ್ಳೆ ಊರ್ನ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಕೊಟ್ಟಿದ್ದೀರಾ. ನಿಮಗೆ ನಮ್ಮ ರಾಘೋಸ್ ಕಿಚನ್ ಕಡೆಯಿಂದ ಒಂದು ಪ್ರೀತಿಯ ಕಿರು ಕಾಣಿಕೆ, ಹಾಗೂ ಎಲ್ಲಾ ಹೆಣ್ಮಕ್ಳಿಗೆ ನಮ್ಮ ರಾಘೋಸ್ ಕಿಚನ್ ಕಡೆಯಿಂದ ಒಂದು ಪ್ರೀತಿಯ ಕಿರು ಕಾಣಿಕೆ. ಎಸ್, ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಹೇಗಿತ್ತು ಈ ಒಂದು ಗೌಳಿ ವಾಡದ ಎಪಿಸೋಡ್ ಅಂತ ಹೇಳಿ ನಮ್ಗೆ ಕಮೆಂಟ್ ಮಾಡಿ. ಇನ್ನು ಯಾವ ಊರಿಗೆ ಹೋಗ್ಬೇಕು, ನಿಮ್ಮ ಊರು ಯಾವುದು, ನಿಮ್ಮೂರಲ್ಲಿ ಯಾವ ರೆಸಿಪಿ ಫೇಮಸ್ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ನಾವು ನಿಮ್ಮೂರಿಗೆ ಬರ್ತೀವಿ. ಅಲ್ಲಿ ತನಕ ನಿಮ್ಮೆಲ್ರಿಗೂ ಟಾಟಾ ಬಾಯ್, ನಮಸ್ತೆ.